ನಮಸ್ಕಾರ. ಎಂದಾದರೂ ಯೋಚಿಸಿದ್ದೀರಾ, ಈ ದೈನಂದಿನ ಜೀವನದ ಜಂಜಾಟ, ಒತ್ತಡ ಮತ್ತು ನಿರಂತರವಾದ ನಿರಾಶೆಗಳಿಂದ ಪಾರಾಗಲು ಮನುಷ್ಯರು ಯಾಕೆ ಪ್ರೀತಿಯಲ್ಲಿ ಬೀಳ್ತಾರೆ ಅಂತ? ಇದು ಬರೀ ಒಂದು ಸುಂದರವಾದ ಭಾವನೆಯೇ, ಅಥವಾ ಇದರ ಹಿಂದೆ ಏನಾದರೂ ಒಂದು ಅದ್ಭುತವಾದ ಮನೋವಿಜ್ಞಾನ ಅಡಗಿದೆಯಾ? ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮ ಸಂಬಂಧಗಳು ನಮ್ಮ ಆಲೋಚನೆಗಳನ್ನು ಹಾಗೂ ಜಗತ್ತನ್ನು ನೋಡುವ ರೀತಿಯನ್ನೇ ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತವೆ ಅನ್ನೋದರ ಹಿಂದಿನ ರೋಚಕ ರಹಸ್ಯವನ್ನು ನಾವೆಲ್ಲರೂ ಸೇರಿ ಭೇದಿಸೋಣ. ಬನ್ನಿ ಶುರು ಮಾಡೋಣ. ಈಗ ಒಂದು ಕುತೂಹಲಕಾರಿ ರಹಸ್ಯದಿಂದಲೇ ಈ ವಿಷಯದ ಒಳಹೊಕ್ಕೋಣ. ನಮ್ಮ ಮನಸ್ಸು ತನ್ನ ಸಂಗಾತಿಯ ಸ್ಪಷ್ಟವಾದ ಕೆಟ್ಟ ಅಭ್ಯಾಸಗಳನ್ನು, ಅವರ ತಪ್ಪುಗಳನ್ನು ಯಾಕೆ ಬೇಕಂದಲೇ ನಿರ್ಲಕ್ಷಿಸುತ್ತದೆ? ಯೋಚಿಸಿ ನೋಡಿ. ಸಾಮಾನ್ಯವಾಗಿ ದಾರಿಯಲ್ಲಿ ಹೋಗುವವರ ಸಣ್ಣ ತಪ್ಪುಗಳನ್ನು ಕೂಡ ನಮ್ಮ ಮಿದುಳು ಸ್ಕ್ಯಾನ್ ಮಾಡಿದ ಹಾಗೆ ಹಿಡಿಯುತ್ತೆ. ಆದರೆ ನಮ್ಮ ಪ್ರೀತಿಪಾತ್ರರ ವಿಷಯಕ್ಕೆ ಬಂದಾಗ ಮಾತ್ರ ಆ ದೊಡ್ಡ ದೊಡ್ಡ ನ್ಯೂನತೆಗಳನ್ನ ಸಂಪೂರ್ಣವಾಗಿ ಮರೆಮಾಚುವುದು ಹೇಗೆ? ಖಂಡಿತ ಇದೊಂದು ಮ್ಯಾಜಿಕ್ ತರಹ ಅನ್ಸುತ್ತಲ್ವಾ? ನೋಡಿ, ನಾವು ಪ್ರತಿದಿನ ಇತರರ ನ್ಯೂನತೆಗಳನ್ನ, ಅವರ ತಪ್ಪುಗಳನ್ನ ಭೂತಗನ್ನಡಿಯಲ್ಲಿ ನೋಡಿದ ಹಾಗೆ ಗಮನಿಸ್ತಲೇ ಇರ್ತೇವೆ. ಆದರೆ ಈ ವಿಮರ್ಶಕ ಅಭ್ಯಾಸ ಕ್ರಮೇಣ ನಮ್ಮನ್ನೇ ಒಂದು ರೀತಿಯ ಭಾವನಾತ್ಮಕ ನಿರಾಶಾವಾದಕ್ಕೆ, ಅಂದ್ರೆ ಇಮೋಷನಲ್ ಸಿನಿಸಿಸಮ್ಗೆ ತಳ್ಳಿಬಿಡುತ್ತೆ. ಜನರ ತಪ್ಪುಗಳನ್ನೇ ಎಣಿಸುತ್ತಾ ಹೋದಂತೆ ಒಂದು ಹಂತದಲ್ಲಿ ನಮ್ಮ ಮನಸ್ಸು ಕಲ್ಲಾಗ್ಬಿಡ್ತದೆ. ಯಾರನ್ನು ಆಳವಾಗಿ ನಂಬಲು ಸಾಧ್ಯವಾಗದಂತಹ ಒಂದು ಧಣಿಸುವ ತಂಪಾದ ಸ್ಥಿತಿ ಇದು. ನಿರಂತರವಾಗಿ ಎಲ್ಲರಲ್ಲೂ ದೋಷಗಳನ್ನೇ ಹುಡುಕುವುದು ನಮ್ಮನ್ನೇ ಭಾವನಾತ್ಮಕವಾಗಿ ಬರಿದು ಮಾಡಿಬಿಡುತ್ತದೆ ಅನ್ನೋದು ನಮಗೆ ಅರಿವಾಗೋದಿಲ್ಲ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ವಯಸ್ಸಾದಂತೆಲ್ಲ, ಪ್ರಪಂಚದ ಅನುಭವ ಹೆಚ್ಚಾದಂತೆಲ್ಲ ಇತರರ ಗುಣಲಕ್ಷಣಗಳನ್ನು ನಮ್ಮ ಮನಸ್ಸು ಕ್ಷಣಾರ್ಥದಲ್ಲಿ ಎಳೆದುಬಿಡುತ್ತದೆ. ಅವರ ಅಭದ್ರತೆಗಳು, ಸ್ವಾರ್ಥ, ನಟನೆ, ಅವರೊಳಗಿನ ವಿರೋಧಾಭಾಸಗಳು, ಗುಪ್ತ ದೌರ್ಬಲ್ಯಗಳು ಎಲ್ಲಿವೆಲ್ಲವನ್ನು ನಾವು ಎಷ್ಟೊಂದು ಸುಲಭವಾಗಿ ಪತ್ತೆ ಹಚ್ಚಿಬಿಡ್ತೇವೆ ಅಲ್ವಾ? ಜಗತ್ತು ಅಪೂರ್ಣವಾಗಿದೆ. ಕೆಲವೊಮ್ಮೆ ಇದು ನಮಗೆ ನಿರಾಸೆಯನ್ನೇ ಉಡುಗೊರೆಯಾಗಿ ನೀಡ್ತದೆ ಅನ್ನೋದನ್ನು ನಮ್ಮ ಅನುಭವ ನಮಗೆ ಕಲಿಸಿಬಿಟ್ಟಿರುತ್ತೆ. ನಮ್ಮ ವಿಮರ್ಶಾತ್ಮಕ ದೃಷ್ಟಿ ಅಷ್ಟೊಂದು ಚುರುಕಾಗಿ ಕೆಲಸ ಮಾಡ್ತಿರುತ್ತೆ. ಹಾಗಾದ್ರೆ ಇಷ್ಟೊಂದು ಕಠಿಣ ವಾಸ್ತವನ ನಡುವೆ ಈ ಪ್ರೀತಿ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ? ಇಲ್ಲೇ ನೋಡಿ, ಆಯ್ದ ಕುರುಡುತನ ಅಥವಾ ಚೋಸನ್ ಬ್ಲೈಂಡ್ನೆಸ್ ಅನ್ನೋ ಪರಿಕಲ್ಪನೆ ಬರೋದು. ಇದನ್ನ ಒಂದು ಕ್ಯಾಮೆರಾ ಲೆನ್ಸ್ ತರಹ ಊಹಿಸ್ಕೊಳ್ಳಿ. ಪ್ರೀತಿ ಅಂದರೆ ಕಣ್ಣು ಕಾಣಿಸ್ದಿರೋದಲ್ಲ, ಬದಲಾಗಿ ಅದು ಕ್ಯಾಮೆರಾದ ಲೆನ್ಸ್ ಅನ್ನು ಅಗಲಗೊಳಿಸಿ ಕೇವಲ ಸೌಂದರ್ಯದ ಮೇಲೆ ಮಾತ್ರ ಶಾರ್ಪ್ ಆಗಿ ಫೋಕಸ್ ಮಾಡುವುದು. ಹಿನ್ನೆಲೆಯಲ್ಲಿರುವ ಅಡಚಣೆ, ನ್ಯೂನತೆಗಳನ್ನು ನಮ್ಮ ಮನಸ್ಸು ಬೇಕಂತಲೇ ಮಸುಕುಗೊಳಿಸುತ್ತೆ, ಅಂದ್ರೆ ಬ್ಲರ್ ಮಾಡ್ಬಿಡುತ್ತೆ. ನಾವು ಪ್ರೀತಿಯಲ್ಲಿ ಬಿದ್ದಾಗ ಆ ಕಠಿಣವಾದ ಸ್ಕ್ಯಾನಿಂಗ್, ವಿಮರ್ಶೆ ಎಲ್ಲವೂ ದಿಢೀರನೆ ಸ್ವಿಚ್ ಆಫ್ ಆಗ್ಬಿಡುತ್ತೆ. ಈ ಕ್ಯಾಮೆರಾ ಲೆನ್ಸ್ ಎಫೆಕ್ಟ್ ತನ್ನ ಉತ್ತುಂಗಕ್ಕೆ ತಲುಪೋದು ಯಾವಾಗ ಗೊತ್ತಾ? ಅದೇ ಆ ಮೊದಲ ನೋಟದ ಪ್ರೇಮದ ಸಮಯದಲ್ಲಿ. ಫ್ರೆಂಚ್ ಭಾಷೆಯಲ್ಲಿ ಇದನ್ನ ಕೂಪ್ ಡಿ ಫೌಡ್ರೆ ಅಂತ ಕರೀತಾರೆ. ಆ ಅದ್ಭುತ ಕ್ಷಣಗಳಲ್ಲಿ ನಾವು ಇಷ್ಟಪಡೋ ವ್ಯಕ್ತಿಯ ಒಳ್ಳೆ ಗುಣಗಳನ್ನು ನಾವು ಎಷ್ಟರ ಮಟ್ಟಿಗೆ ಉತ್ಪ್ರೇಕ್ಷೆ ಮಾಡ್ತೇವೆ ಅಂದರೆ, ಅವರು ವಾಸ್ತವದಲ್ಲಿ ಹೇಗಿರ್ತಾರೋ ಅದಕ್ಕಿಂತ 10 ಪಟ್ಟು ಅಸಾಮಾನ್ಯವಾಗಿ ಕಾಣಲು ಶುರುವಾಗ್ತಾರೆ. ಅಕ್ಷರಶಃ ಇದು ನಮ್ಮ ಮನಸ್ಸು ನಮಗೆ ಗೊತ್ತಿಲ್ಲದೆ ಆಡುವ ಒಂದು ಸುಂದರವಾದ ಜಾದು. ಇದೆಲ್ಲ ಕೇಳೋದಕ್ಕೆ ಸ್ವಲ್ಪ ಗಂಭೀರವಾದ ಸೈಕಾಲಜಿ ಕ್ಲಾಸ್ ತರಹ ಅನಿಸ್ತಿದೆ ಅಲ್ವಾ? ಬನ್ನಿ ಇದನ್ನ ಒಂದು ಸಣ್ಣ ತಮಾಷೆಯ ನೈಜ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇದು ನಮ್ಮ ಮೂಲ ಲೇಖನದಲ್ಲಿ ಬರುವ ಹರೀಶ್ ಮತ್ತು ಮೇಘನಾ ಅನ್ನೋ ಸಹಪಾಠಿಗಳ ಕಥೆ. ಹರೀಶ್ ತನ್ನ ತರಗತಿಯ ಮೇಘನಾಳ ಮೇಲೆ ಸಿಕ್ಕಾಪಟ್ಟೆ ಲವ್ನಲ್ಲಿ ಬಿದ್ದಿದ್ದ. ಅವಳು ಅಂದ್ರೆ ಅವನಿಗೆ ಪಂಚಪ್ರಾಣ. ಆದರೆ ವಾಸ್ತವ ಏನಿತ್ತು ಅಂದ್ರೆ, ಅವಳ ಸಾಕ್ಸ್ಗಳಿಂದ ಭಾರೀ ಕೆಟ್ಟ ವಾಸನೆ ಬರ್ತಿತ್ತು. ನಿಜ ಹೇಳಬೇಕು ಅಂದ್ರೆ, ಆ ವಾಸನೆ ಇಡೀ ಕ್ಲಾಸಿಗೆ, ಸುತ್ತಮುತ್ತಲಿನ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಆದರೆ ನಮ್ಮ ಹರೀಶ್ನ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಆ ವಾಸನೆ ಇಡೀ ಜಗತ್ತಿಗೆ ಎಷ್ಟೇ ಸ್ಪಷ್ಟವಾಗಿದ್ರು, ಹರೀಶ್ನ ಪ್ರೀತಿಯ ಲೆನ್ಸು ಆ ಅಡಚಣೆಯನ್ನ ಕಂಪ್ಲೀಟಾಗಿ ಫಿಲ್ಟರ್ ಮಾಡಿತ್ತು. ಯಾರಾದ್ರೂ ಹೋಗಿ, ಏನಪ್ಪ ಹರೀಶ್, ನಿನಗೆ ಆ ವಾಸನೆ ಸ್ವಲ್ಪನೂ ಗೊತ್ತಾಗ್ತಿಲ್ವಾ ಅಂತ ಕೇಳಿದ್ರೆ, ಅವನು ಅತ್ಯಂತ ಕ್ಯಾಶುವಲ್ ಆಗಿ ಇಲ್ಲಪ್ಪ ಅಂತ ಉತ್ತರಿಸಿದ್ದ. ಇದು ಬರೀ ಒಂದು ತಮಾಷೆ ಕಥೆಯಲ್ಲ. ನಮ್ಮ ಮನಸ್ಸು ತನಗೆ ಬೇಕಾದದ್ದನ್ನು ಮಾತ್ರ ಹೇಗೆ ನೋಡ್ತದೆ, ಬೇಡವಾದದ್ದನ್ನು ಹೇಗೆ ಡಿಲೀಟ್ ಮಾಡ್ತದೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ನಮ್ಮ ಮನಸ್ಸು ಸಕ್ರಿಯವಾಗಿ ಹೇಗೆ ಫಿಲ್ಟರ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಒಡೆದು ನೋಡಬಹುದು. ಪ್ರೀತಿಯನ್ನ ಉಳಿಸ್ಕೊಳ್ಳಲು ನಮ್ಮ ಮಿದುಳು 2 ಮುಖ್ಯ ಕೆಲಸಗಳನ್ನ ಮಾಡ್ತದೆ. ಒಂದು ಕಡೆ ಹರೀಶ್ನ ಮನಸ್ಸು ಕೇವಲ ಮೇಘನಾಳ ಆಕರ್ಷಣೆ, ಅವಳ ಇರುವಿಕೆ ಮೇಲೆ ಮಾತ್ರ ಫೋಕಸ್ ಮಾಡ್ತಿತ್ತು. ಇನ್ನೊಂದು ಕಡೆ ಅವರ ಆ ಸುಂದರವಾದ ಪ್ರೀತಿಗೆ ಅಡ್ಡಿಯಾಗಬಹುದಾದ ಆ ಕೆಟ್ಟ ವಾಸನೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿತ್ತು. ಅಂದ್ರೆ ಪಾಸಿಟಿವ್ಗೆ ಹೈಲೈಟರ್, ನೆಗೆಟಿವ್ಗೆ ಇರೇಸರ್. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ಪ್ರಣಯದ ಆಕರ್ಷಣೆ ಅಥವಾ ರೊಮ್ಯಾಂಟಿಕ್ ಅಟ್ರಾಕ್ಷನ್ ಅನ್ನೋದು ನಮ್ಮ ದೃಷ್ಟಿಯ ವೈಫಲ್ಯ ಖಂಡಿತ ಅಲ್ಲ.
ಬದಲಾಗಿ ಇದು ನಮ್ಮ ಮನಸ್ಸು ಮಾಡುವ ಒಂದು ಸುಂದರವಾದ ಆಯ್ದುಕೊಂಡ ಆಯ್ಕೆ, ಅಂದ್ರೆ ಒಂದು ಸೆಲೆಕ್ಟಿವ್ ಚಾಯ್ಸ್. ನಮಗೆ ಬೇಕಾದದ್ದನ್ನು ಮಾತ್ರ ಎಂಜಾಯ್ ಮಾಡುವ ಮತ್ತು ಬೇಡವಾದದ್ದನ್ನು ಮರೆಮಾಚುವ ಈ ಪ್ರಕ್ರಿಯೆಯೇ ಪ್ರೀತಿಯ ವಿಚಿತ್ರವಾದ ಸೌಂದರ್ಯ. ಪ್ರಪಂಚವನ್ನು ಅದು ಹೇಗಿದೆಯೋ ಹಾಗೆ ನೋಡುವ ಬದಲು ನಾವದನ್ನು ಹೇಗೆ ನೋಡಲು ಇಷ್ಟಪಡ್ತೇವೆಯೋ ಹಾಗೆ ನೋಡಲು ಶುರು ಮಾಡ್ತೇವೆ. ಇದೆಲ್ಲ ನೋಡಿದಾಗ ನಮ್ಮಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಇದೆಲ್ಲ ಯಾಕೆ ಹೀಗೆ ನಡೆಯುತ್ತೆ? ಯಾಕೆಂದ್ರೆ ನಾವು ಪ್ರತಿದಿನ ಅನುಭವಿಸುವ ವಿಪರೀತ ವಾಸ್ತವಿಕತೆ ಮತ್ತು ನಿರಾಶಾವಾದದಿಂದ ಈ ಆದರ್ಶೀಕರಣ ನಮಗೆ ಒಂದು ಬ್ರೇಕ್ ಕೊಡುತ್ತೆ, ಮುಕ್ತಿಯನ್ನು ನೀಡುತ್ತೆ. ಸದಾ ಎಲ್ಲರನ್ನೂ ಅನುಮಾನಿಸುವ ಆ ಭಾವನಾತ್ಮಕ ಸಂದೇಹಗಳಿಂದ ಪಾರಾಗಲು ಪ್ರೀತಿಯು ನಮಗೆ ಸಿಕ್ಕ ಒಂದು ಅದ್ಭುತ ಅವಕಾಶ. ಇದು ನಮ್ಮೊಳಗೆ ಮತ್ತೆ ಆಶ್ಚರ್ಯ, ವಿಶ್ವಾಸ ಮತ್ತು ಭರವಸೆಯನ್ನು ತುಂಬುತ್ತದೆ. ಪ್ರೀತಿಯಲ್ಲಿ ಬೀಳುವುದು ಅಂದರೆ ಕೇವಲ ಯಾರನ್ನಾದರೂ ಸರಿಯಾಗಿ ಅಳೆಯುವುದಲ್ಲ, ಬದಲಾಗಿ ಯಾರನ್ನಾದರೂ ನಂಬಲೇಬೇಕು ಅನ್ನೋದು ಮನುಷ್ಯನ ಅತಿ ಮುಖ್ಯವಾದ ಮೂಲಭೂತ ಅಗತ್ಯವಾಗಿದೆ. ವಿಪರೀತ ವಾಸ್ತವಿಕತೆಯ ಆ ಕೊರೆಯುವ ಚಳಿಗೂ ಮತ್ತು ಭರವಸೆಯನ್ನು ಆರಿಸಿಕೊಳ್ಳುವ ಆ ಬೆಚ್ಚಗಿನ ಅನುಭವಕ್ಕೂ ಇರುವ ವ್ಯತ್ಯಾಸವನ್ನು ನಾವು ಗಮನಿಸಲೇಬೇಕು. ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದರಲ್ಲೂ ತಪ್ಪುಗಳನ್ನು ಹುಡುಕುವ ಆ ಧಣಿಸುವ ಅಭ್ಯಾಸಕ್ಕೆ ಗುಡ್ ಬೈ ಹೇಳಿ ಪ್ರೀತಿಯು ನಮಗೆ ನಂಬಿಕೆಯನ್ನು ಆಯ್ಕೆ ಮಾಡುವ ಅದ್ಭುತ ಅವಕಾಶವನ್ನು ನೀಡುತ್ತದೆ. ಈ ಸುಂದರವಾದ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಗೊತ್ತಾ? ಕೆಲವೊಮ್ಮೆ ನಾವು ನಮ್ಮನ್ನು ನಂಬುವುದಕ್ಕಿಂತಲೂ ಹೆಚ್ಚಾಗಿ ನಾವು ಪ್ರೀತಿಸುವ ವ್ಯಕ್ತಿಯನ್ನು ಆಳವಾಗಿ ನಂಬಲು ಪ್ರಾರಂಭಿಸುತ್ತೇವೆ. ಇದು ನಿಜಕ್ಕೂ ಒಂದು ಪವಾಡದಂತೆ ಭಾಸವಾಗುತ್ತದೆ. ಕೊನೆಯದಾಗಿ ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ನಮ್ಮೊಳಗೆ ಸಹಜವಾಗಿ ಬೇರೂರಿರುವ, ನಮ್ಮನ್ನು ದಿನೇ ದಿನೇ ಕುಗ್ಗಿಸುವ ಈ ನಿರಾಶಾವಾದದಿಂದ ಅಂದರೆ ಸಿನಿಸಿಸಂನಿಂದ ಪಾರಾಗಲೆಂದೇ ನಾವು ಪ್ರೀತಿಯ ಮೊರೆ ಹೋಗುತ್ತೇವೆ? ಸ್ವಲ್ಪ ಯೋಚಿಸಿ ನೋಡಿ. ಹೌದು ಎಂದಾದರೆ ಪ್ರೀತಿ ಅನ್ನೋದು ಕೇವಲ ಒಂದು ರೊಮ್ಯಾಂಟಿಕ್ ಭಾವನೆ ಅಲ್ಲ, ಬದಲಾಗಿ ಅದು ಈ ಕಠಿಣ ವಾಸ್ತವದಿಂದ ನಮ್ಮನ್ನು ರಕ್ಷಿಸಿ ಭರವಸೆ ಮತ್ತು ಆಶ್ಚರ್ಯದ ಸುಂದರ ಲೋಕದ ಕಡೆಗೆ ಕೊಂಡೊಯ್ಯುವ ಒಂದು ಅದ್ಭುತವಾದ ಆಯ್ಕೆ. ಇದು ಖಂಡಿತವಾಗಿಯೂ ನಮ್ಮ ದೈನಂದಿನ ಸಂಬಂಧಗಳನ್ನು ನಾವು ನೋಡುವ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.